ಸಂಸ್ಥೆಯ ಅಡಿಯಲ್ಲಿ ಇಂದಿನ ದಿನ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಈ ಒಂದು ಪರಿಸರ ದಿನಾಚರಣೆಯನ್ನು ಯಾಕೆ ಆಚರಿಸ್ತೀವಿ ನಾವೆಲ್ಲ ಅನ್ನೋದಕ್ಕೆ ವಿಶ್ವಸಂಸ್ಥೆಯವರು ಏನು ಮಾಡಿದ್ರು ಅಂದ್ರೆ 1972 ಒಂದು ವಿಶ್ವಸಂಸ್ಥೆ ಸಭೆಯನ್ನು ಕರೆದರು. ಯಾಕಂದ್ರೆ ಜಗತ್ತಿನಲ್ಲಿ ಬಹಳಷ್ಟು ವೈಪರೀತ್ಯಗಳು ಮತ್ತು ಪ್ರಕೃತಿ ವಿಕೋಪಗಳು ಆಗ್ತಾ ಇದ್ವು. ಇದನ್ನು ನೋಡಿಬಿಟ್ಟು ಇನ್ನು ಮುಂದಿನ ಜೀವನದೊಳಗೆ ಬಹಳಷ್ಟು ತೊಂದರೆಗಳನ್ನು ಎದುರಿಸ್ಬೇಕಾಗ್ತೈತಿ ಅಂದ್ಕೊಂಡು ಏನು ಮಾಡಿದ್ರು ಅವರು ಒಂದು ಮೀಟ್ ಮಾಡಿದ್ರು. ಆ ದಿಸೆಯೊಳಗೆ ಇಡೀ ಜಗತ್ತಿನಾದ್ಯಂತ 152 ದೇಶಗಳು ಏನು ಮಾಡ್ತಾವ ಅಂದರೆ ಇವತ್ತು ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾರೆ. ಸೊ ಅದೇ ರೀತಿಯಾಗಿ ಇವತ್ತಿನ ದಿವಸ ಅಂದರೆ ಪ್ರತಿ ವರ್ಷ ಜೂನ್ 5ರಂದು ಏನು ಮಾಡ್ತಾರೆ ಅಂದರೆ ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗ್ತದೆ. ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಈ ನಮ್ಮ ಸಂಸ್ಥೆಯಲ್ಲಿ ಆಚರಿಸ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ BK ನಾಗರತ್ನಕ್ಕವರು ಸಂಚಾಲಕರು, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಬಾಗಲಕೋಟ್, ಇವರನ್ನು ನಾನು ವೇದಿಕೆಗೆ ಸ್ವಾಗತ ಮಾಡುತ್ತೇನೆ. ಅದೇ ರೀತಿಯಾಗಿ ಉದ್ಘಾಟಕರಾಗಿ ಆಗಮಿಸಿರುವಂತಹ ಡಾಕ್ಟರ್ ಬಸವರಾಜಪ್ಪ HR, ಸಹಾಯಕ ಪ್ರಾಧ್ಯಾಪಕರು, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವನಗರ ಬಾಗಲಕೋಟ್, ಇವರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀಯುತ ಜಿಲ್ಲಾಧಿಕಾರಿಗಳ ಕಾನೂನು ಸಲಹೆಗಾರರು ಬಾಗಲಕೋಟ್, ಇವರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತಿಸುತ್ತೇನೆ. ನೆನಪಿನೊಂದಿಗೆ ಪ್ರಾರಂಭ ಮಾಡೋಣ. ಸ್ವಾಗತವನ್ನು ಮಾಡಲಿದ್ದಾರೆ BK ಶಾಂತಾ ಅಕ್ಕನವರು, ನವನಗರ ಬಾಗಲಕೋಟ್. ತಲೆಗೆ ಬೆಂಬಲ ನೀಡುವಂತಹ ವೇದಿಕೆ ಮೇಲಿರುವಂತಹ ಮಹನೀಯರಲ್ಲಿ, ಅಕ್ಕನವರ ಸಾನ್ನಿಧ್ಯದಲ್ಲಿ ಸುಂದರವಾದಂತಹ ಈ ಕಾರ್ಯಕ್ರಮವನ್ನು ನಾವು ನಡೆಸಿಕೊಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮ ವಿಶ್ವ ಪರಿಸರ ದಿನಾಚರಣೆ. ಪರಿಸರ ನಮ್ಮನ್ನು ರಕ್ಷಣೆ ಮಾಡ್ತದೆ, ಅದಕ್ಕೂ ಪ್ರಕೃತಿ ಅಂತ ಹೇಳ್ತೇವೆ. ನಮ್ಮ ದೇಹಕ್ಕೂ ಕೂಡ ಪ್ರಕೃತಿ ಅಂತ ಹೇಳ್ತೇವೆ. ಎರಡರಲ್ಲಿಯೂ ಕೂಡ ಬಹಳಷ್ಟು ಸಾಮ್ಯತೆ ಇದೆ. ಈ ಪ್ರಕೃತಿಗೆ ಪತಿಯಾಗಿರುವಂತಹ ಪರಮಾತ್ಮನೂ ಕೂಡ ನಮ್ಮ ತಂದೆಯಾಗಿದ್ದಾರೆ. ಅಂಥ ಪಾರಲೌಕಿಕ ತಂದೆಯನ್ನು ಮನದಲ್ಲಿ ಸ್ಮರಿಸ್ತಾ ಇವತ್ತಿನ ನನ್ನ ಪಾಲಿನ ಸೇವೆ ಅತಿಥಿಗಳ ಪರಿಚಯವನ್ನು ಮಾಡಿಕೊಡುವುದಕ್ಕಾಗಿ ಓಂ ಶಾಂತಿ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮಹನೀಯರ ಅಲ್ಪ ಮತ್ತು ಮಹಾನ್ ಪರಿಚಯ, ಅಲ್ಪ ಅಂದರೆ ಸ್ವಲ್ಪ ಪರಿಚಯ ಅಲ್ಲ, ಪರಿಚಯವನ್ನು ಮಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ಈ ವೇದಿಕೆಗೆ ಅಧ್ಯಕ್ಷರಾಗಿರುವಂತಹ ನಮ್ಮ ಸಂಸ್ಥೆ
ಸಂಚಾಲಕರಾಗಿರುವಂತಹ ರಾಜಯೋಗಿನಿ ನಾಗರತ್ನಾಥ್ ಅವರನ್ನು ನಾನು ಹೃತ್ಪೂರ್ವಕವಾದಂತಹ ಭಾವನೆಯಿಂದ, ಪ್ರೀತಿ ಗೌರವದ ಭಾವನೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ. ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸುವುದಕ್ಕಾಗಿ, ಮಹತ್ವವನ್ನು ತಿಳಿಸಿರುವುದಕ್ಕಾಗಿ ಅಕ್ಕವರು ಯೋಗ್ಯರಾದಂತಹ ಅತಿಥಿಗಳನ್ನು ಆಹ್ವಾನಿಸಿದ್ದಾರೆ. ಮೊದಲನೇದಾಗಿ ಉದ್ಘಾಟಕರಾಗಿ ಆಗಿಸಿರುವಂತಹ ಡಾಕ್ಟರ್ ಬಸವರಾಜಪ್ಪ HR ಇವರು ಸಹಾಯಕ ಪ್ರಾಧ್ಯಾಪಕರು, ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ. ಒಂದು ಮಾತಿನಲ್ಲಿ ಅವರಿಗೆ ಅವರ ಪರಿಚಯ ಹೇಳೋದಂದರೆ, ಇವರು ಕೂಡ ರೈತ ಕುಟುಂಬದಿಂದ ಬಂದಂಥವರು. ತೋಟಗಾರಿಕೆಯಲ್ಲಿ ಪದವಿಯನ್ನು ಪಡೆದು PhDಯನ್ನು ಕೂಡ ಪಡೆದಿದ್ದಾರೆ. ಪರಿಶ್ರಮ ಪ್ರೇಮಿಗಳಾಗಿದ್ದಾರೆ. ಪುಷ್ಪ ಕೃಷಿ ಹಾಗೂ ಉದ್ಯಾನ ವಿನ್ಯಾಸಗಳ ಪರಿಣಿತರಾಗಿದ್ದಾರೆ. ಆಧ್ಯಾತ್ಮಿಕದ ಚಿಂತನೆಯಲ್ಲಿ ಆಸಕ್ತಿಯನ್ನು ಹೊಂದಿರುವಂಥ ಅಣ್ಣನವರಿಗೆ ಅಕ್ಕವರ ಪರವಾಗಿ, ತಮ್ಮೆಲ್ಲರ ಪರವಾಗಿ ಆತ್ಮಿಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅತಿಥಿಗಳಾಗಿರುವಂತಹ ನಮ್ಮವರೇ ಆಗಿರುವಂತಹ DY ಬಸವಪ್ಪ ಅಣ್ಣನವರು, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಜಿಲ್ಲಾಧಿಕಾರಿಗಳ ಕಾನೂನು ಸಲಹೆಗಾರರು. ಇವರನ್ನೂ ಕೂಡ ನಾನು ಗೌರವಪೂರ್ವವಾಗಿ ಜೊತೆಗೆ ನಮ್ಮವರೇ ಆಗಿರುವಂತಹ ಬಳಗಂದೂರಣ್ಣನವರು, ನಿವೃತ್ತ DDPIಗಳು, ಅವರಿಗೂ ಕೂಡ ನಾನು ಗೌರವಪೂರ್ವಕವಾದಂಥ ಮಾಡ್ತಾ ಇದ್ದೀನಿ. ಜೊತೆಗೆ ಇನ್ನೂ ಒಬ್ಬರು DDPI, ಒಬ್ಬರು ಹಿರಿಯ DDPI, ಮತ್ತೊಬ್ಬರು ಹಿರಿಯ ರಿಟೈರ್ಡ್ DDPI ಮಿರ್ಚಿ ಅಣ್ಣನವರನ್ನು ಕೂಡ ನಾನು ಈ ಸಭೆಗೆ ಪ್ರೀತಿಪೂರ್ವಕವಾದಂಥ ಇದ್ದೀನಿ. ಜೊತೆಗೆ ನಮ್ಮ ಹಿರಿಯ ಸಹೋದರಾಗಿರುವಂಥ ನಮ್ಮ ಅಣ್ಣನವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸ, ಈ ಸಭೆಗೆ ಆಗಮಿಸಿರುವಂಥ ಬೆಳಗ್ಗೆ ಇದ್ದರೂ ಕೂಡ ಹುಮ್ಮಸದಿಂದ, ಪ್ರೀತಿಯಿಂದ ಈ ಕಾರ್ಯಕ್ರಮದ ಮಹತ್ವವನ್ನು ಅರಿತಿರುವಂಥ ಅದಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ನಡೆಸ್ತಾ ಇದ್ದೀನಿ. ಸ್ವಾಗತ, ಸುಸ್ವಾಗತ. ಇದಕ್ಕಾಗಿ ಶಾಂತಾ ಅವರು ಹಾಗೂ ಸರೋಜಾ ಅಕ್ಕನವರು ವೇದಿಕೆಯ ಮೇಲೆ ಬರಬೇಕಾಗಿ ಅವರನ್ನು ಕೇಳಿಕೊಳ್ತೀನಿ. ಕಾರ್ಯಕ್ರಮವನ್ನು ಈಗ ವೇದಿಕೆಯ ಮೇಲಿರುವಂತಹ ಅತಿಥಿಗಳೆಲ್ಲರೂ ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಡಾಕ್ಟರ್ ಬಸವರಾಜಪ್ಪ HR, ಸಹಾಯಕ ಪ್ರಾಧ್ಯಾಪಕರು, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ. ಜಿಲ್ಲಾ ನ್ಯಾಯಾಧೀಶರು, ಜಿಲ್ಲಾಧಿಕಾರಿಗಳ ಕಾನೂನು ಸಲಹೆಗಾರರು ಬಾಗಲಕೋಟೆ. ಓಂ ಶಾಂತಿ. ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ಇಂದು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದಂಥ ಸಹೋದರಿ DK ನಾಗರತ್ನಕ್ ಅವರೇ, ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಈಗ ತಾನೇ ಉದ್ಘಾಟನೆ ಮಾಡಿದಂಥ
ಬಸವರಾಜಪ್ಪ ಹೆಸರ್ ಅವರೇ ಹಾಗೂ ಈ ವೇದಿಕೆ ಮೇಲೆ ಆಗಮಿಸಿದ ಆಸೀನರಾದಂಥ ನಮ್ಮ ಕೇಂದ್ರದ ವಿದ್ಯಾರ್ಥಿಗಳಾದಂಥ ಹಿರಿಯರಾದ ಎಲ್ಲ ಸಹೋದರರೇ ಹಾಗೂ ಮುಂಭಾಗದಲ್ಲಿರುವ ಮಾತೆಯರೇ ಸಹೋದರರೇ, ವಿಶ್ವ ಪರಿಸರ ದಿನಾಚರಣೆ ಕೇವಲ ಸರ್ಕಾರ ಅಥವಾ ಅರಣ್ಯ ಇಲಾಖೆಗೆ ಮಾತ್ರ ಸೀಮಿತ ಅಲ್ಲ. ನಮ್ಮ ಬ್ರಹ್ಮಕುಮಾರೀಶ್ವರಿ ವಿಶ್ವವಿದ್ಯಾಲಯ ಮೌಂಟ್ ಅಬುದಿಂದ ಜಗತ್ತಿನ 140 ರಾಷ್ಟ್ರಗಳಲ್ಲಿರುವ ಎಲ್ಲ ಕೇಂದ್ರಕ್ಕೂ ಸೂಚನೆ ಮಾರ್ಗದರ್ಶನ ನೀಡಿದ್ದಾರೆ. ಅಂದರೆ ಈ ಪರಿಸರದಿಂದ ಅಥವಾ ಅವಘಡ ಆಗುತ್ತಿರುವ ಈ ಮುಂದಿನ ಪರಿಸ್ಥಿತಿಯಲ್ಲಿ ವಿಶ್ವದಲ್ಲಿ ಹವಾಮಾನದ ವೈಪರೀತ್ಯದಿಂದಾಗಿ ಅನೇಕ ಘಟನೆಗಳು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಹಾಗಾಗಿ ವಿಶ್ವಸಂಸ್ಥೆಯವರು 1972ರಲ್ಲಿ ಅಂದಿನ ಪರಿಸ್ಥಿತಿಗೆ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡೋಕ್ಕೆ ಕರೆ ಕೊಟ್ಟರು. ಆದರೆ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಬಾಬಾ 80-90 ವರ್ಷಗಳ ಹಿಂದೆ ಮುರಳಿಯಲ್ಲಿ ಮುಂದಿನ ದಿನಗಳಲ್ಲಿ ಆಗುವ ಅನಾಹುತವನ್ನು ವೈಪರೀತ್ಯವನ್ನು ಆಗಲೇ ನಮಗೆ ತಿಳಿಸಿದ್ದುಂಟು. ಅದನ್ನು ನಾವೀಗ ಕಣ್ಣಾರೆ ಕಾಣ್ತಾ ಇದ್ದೇವೆ. ಇದು ವಿಶ್ವ ಪರಿಸರ ಅಂತಂದ್ರೆ ಪ್ರಕೃತಿ ಯಾರು ಏನು ಮಾಡೋಕ್ಕಾಗಲ್ಲ. ಪ್ರಕೃತಿ ಮುಗಿಸ್ಕೊಂಡ್ರೆ ಯಾರು ಮನುಷ್ಯನಿಂದ ಮಾಡೋಂಥ ಇದಲ್ಲ. ಅದು ಎಷ್ಟೇ ನಾವು ವಿಜ್ಞಾನದಲ್ಲಿ ಮುಂದುವರೆದ್ರು ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕಡೆ ನಮ್ಗೆ ಯಾರ್ದು ಚಿಂತನೆ ಇಲ್ಲ, ಸರ್ಕಾರದ ಚಿಂತನೆ ಇಲ್ಲ, ನಮ್ಮದು ಯಾರ್ದು ಚಿಂತನೆ ಇಲ್ಲ. ಮತ್ತು ಅರಣ್ಯ ನಾಶ ಮಾಡೋದು, ಗಿಡ ಕಡಿಯೋದು ಅಥವಾ ಪ್ಲಾಸ್ಟಿಕ್ನ ಬಳಕೆ ಹೆಚ್ಚಿಗೆ ಮಾಡೋದು, ಇದರಲ್ಲಿ ನಾವು ಮಗ್ನರೇ ಹೊರತು ಅದ್ರ ಬಗ್ಗೆ ಚಿಂತನೆ ಇಲ್ಲ. ಹೇಳ್ತೇವೆ ಈ ವರ್ಷ ಎಷ್ಟೋ ಇಲ್ಲಿ ಶೆಕೆಯಿಂದ ಬಳಲಿದ್ವಿ ನಾವೆಲ್ಲರೂ. ಉಷ್ಣತಾಮಾನ ಪ್ರತಿ ವರ್ಷಕ್ಕಿಂತ ವರ್ಷ ಹೆಚ್ಚಿಗೆ ಆಗ್ತಾ ಇದೆ. ಆದರೂ ಅದ್ರ ಬಗ್ಗೆ ಯಾರು ಚಿಂತನೆ ಮಾಡಲ್ಲ. ಈ ನಿಟ್ಟಿನಲ್ಲಿ ಎಲ್ಲರೂ ನಾವು ಪರಿಸರದ ಬಗ್ಗೆ ಕಾಳಜಿ ವಹಿಸಿ ನಾವೊಬ್ಬರು ಮಾಡಿದ್ರೆ ಆಗಂತಲ್ಲ, ನಮ್ಮ ಮನೆಯಲ್ಲಿ ನಾವು ಗಿಡ ನೆಡೋದು ಅಥವಾ ನಮ್ಮ ತಾಯಿ ಪುಣ್ಯ ದಿನ ಆಗಲಿ ಅಥವಾ ಜನ್ಮದಿನಾಂಕದ ಹೆಸರಲ್ಲಿ ಒಂದು ಗಿಡ ನೆಡೋದು ಅಥವಾ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ರಸ್ತೆಯಲ್ಲಿ ಇದ್ದಂಥ ಗಿಡ ನೆಟ್ಟವನ್ನು ಸಂರಕ್ಷಣೆ ಮಾಡೋದು. 1-2 ಮಾಡಿದ್ರೆ ಸಾಕು. ಪ್ರತಿಯೊಬ್ಬರು ಮಾಡಿದ್ರೆ ಎಷ್ಟೋ ಅದನ್ನು ನಾವು ಮಾದರಿ ಆದ್ರೆ ಮತ್ತೊಬ್ಬರು ಸಮಾಜದಲ್ಲಿ ಅದು ಮಾಡಕ್ಕೆ ಮುಂದಾಗ್ತಾರೆ. ಇದ್ರ ಬಗ್ಗೆ ಇನ್ನೂ ಬಹಳ ಮಹತ್ವ ಕೊಡಲೇಬೇಕಾಗಿದೆ. ಯಾಕೆಂದರೆ ಇದು ಪರಿಸರದ ಬಗ್ಗೆ ಪ್ರೈಮರಿ ಮತ್ತು ಪ್ರೌಢಶಾಲೆಯಲ್ಲಿ ಇದನ್ನ ಸಿಲೆಬಸ್ ಆಗಿ ಫಿಕ್ಸ್ ಮಾಡಿದ್ರೆ ಅದ್ರ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮಾಡೋಕ್ಕೆ ಸಾಧ್ಯ ಐತಿ. ಯಾರು ಈ ವಿಜ್ಞಾನ ವಿದ್ಯಾರ್ಥಿಗಳು ಅಥವಾ ಫಾರೆಸ್ಟ್ ಸ್ಟಡಿ ಮಾಡೋ ವಿದ್ಯಾರ್ಥಿಗಳಿಗೆ ಮಾತ್ರ ಇದ್ರ ಬಗ್ಗೆ ಫಾರೆಸ್ಟಿನ ಬಗ್ಗೆ, ಅರಣ್ಯದ ಬಗ್ಗೆ, ವಿನಾಶದ ಬಗ್ಗೆ ಯಾವ ರೀತಿ ಅನ್ನೋದ್ರ ಬಗ್ಗೆ ಅವ್ರು ಮಾತ್ರ ಕಲಿತಾರೆ ಹೊರತು ಅವ್ರು ಬೇರೆದಕ್ಕೆ ಸಂಬಂಧ ಇಲ್ಲದಂಗೆ ನಾವು ಬೇರೆ ಸಬ್ಜೆಕ್ಟ್ ಓದಿ ಆ ಕಡೆ ಗಮನ ಕೊಡ್ತಾ ಇಲ್ಲ. ಹೀಗಾಗಿ ಅದು ಸಿಲೆಬಸ್ನಲ್ಲಿ ಮಾಡಿದ್ರೆ ಮುಂದದು ಮಕ್ಕಳು ತಮ್ಮ ಜೀವನದಲ್ಲಿ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆ. ಈಗಲಿಂದ ಕಂಟ್ರೋಲ್ ಮಾಡಿದ್ರೆ ಮುಂದಿನ ಪೀಳಿಗೆಗೆ ನಾವು ಏನೊಂದು ನಿಯಂತ್ರಣ ಇಟ್ಟು ಹೋಗ್ಬೋದು. ಪೂರ್ಣ ಕಂಟ್ರೋಲ್ ಮಾಡೋಕ್ಕೆ ಆಗಿದ್ರು ಅದು ನಾವು ಹಾಗೆ ಮರ್ತು ಹೋದ್ರೆ ಅದು ನಾಳೆ ನಾವು ದೂಷಿಸುವ ಒಂದು ಸನ್ನಿವೇಶ ನಾವು ಕಾಣ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಪರಿಸರದ ಬಗ್ಗೆ ಪ್ರತಿಯೊಬ್ಬರು ಮತ್ತೊಬ್ಬರಿಗೆ ಇದರ ಅನಾಹುತ ಮತ್ತು ಆಘಾತಕಾರಿ ವಿಷಯದ ಬಗ್ಗೆ ಪ್ರತಿಯೊಬ್ಬರು ಸಂದೇಶ ನೀಡಿ ಆ ನಿಟ್ಟಿನಲ್ಲಿ ತಾವೆಲ್ಲ ಪ್ರಯತ್ನ ಮಾಡಿ ಅಂತ ಆಶಿಸಿ, ಅಕ್ಕವರು ಇಂಥ ಅನೇಕ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕೇವಲ ಸರ್ಕಾರ ಕಾರ್ಯಕ್ರಮ ಅಂದ್ರೆ ಅವರು ಸುಮ್ಮನೆ ನಾಮಕವಷ್ಟೇ ಮಾಡ್ತಾರೆ. ಇಲ್ಲಿ ಅವರು ಅಗ್ದಿ ಪರಿಪೂರ್ಣವಾಗಿ ಅದನ್ನು ಯಶಸ್ವಿ ಮಾಡೋ ಒಂದು ಇದು ಮಾಡ್ತಾರೆ. ನಿನ್ನೆ ಹೋಗಿ ಅರಣ್ಯ ಇಲಾಖೆಗೆ ಭೇಟಿಯಾಗಿ ಎಲ್ಲ ಸಸಿಗಳು ತಂದು ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅವ್ರಿಗೆ ಸಹಕಾರ ಕೊಡಬೇಕು. ಅವರ ಒಂದು ತನುಮನದ ಸೇವೆಯನ್ನು ನಾವೆಲ್ಲರೂ ನೀಡಿದಾಗ ಇಂಥ ಕಾರ್ಯಕ್ರಮ ಯಶಸ್ವಿ ಸಾಧ್ಯ ಐತಿ. ಇಂಥ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಯಶಸ್ವಿಗೊಳಿಸಕ್ಕೆ ನಾವು ಸದಾ ಕಂಕಣಬದ್ಧರಾಗೋಣ ಅಂತ ಹೇಳಿ ನನ್ನ ಅತಿಥಿಯಾಗಿ ಆಗಮಿಸಿ ಮಾತನಾಡಕ್ಕೆ ಅವಕಾಶ ಕೊಟ್ಟ ಅಕ್ಕರಿಗೂ ತಮ್ಮಲ್ಲಿ ಹೊಂದಿಸಿ ನಾನು ಮಾತನಾಡ್ತೀನಿ. ವಿಶ್ವ ಸಂಸ್ಥೆಯವರು ಎಲ್ಲ ಸರ್ಕಾರೇತರ ಸಂಘ ಸಂಸ್ಥೆಗಳು ಎಲ್ಲರಿಗೂ ಕರೆ ಕೊಟ್ಟರು. ಆದ್ರೆ ಎಲ್ಲರೂ ಬರ್ತೀವಿ, ಆಚರಣೆ ಮಾಡ್ತೀವಿ, ಮನೆಗೆ
ಕೊಡ್ತೀವಿ. ಆದರೆ ನನ್ನ ಕೊಡುಗೆ ವೈಯಕ್ತಿಕವಾಗಿ ಈ ಒಂದು ದಿನಾಚರಣೆಗೆ ಏನು ಅನ್ನೋದನ್ನು ನಾವೆಲ್ಲರೂ ತಿಳ್ಕೋಬೇಕು ಅಂತ, ಅದಕ್ಕಾಗಿ ಮೋದಿಜಿಯವರು ಈ ಸಲ ಒಂದು ಮೆಸೇಜ್ ಕೊಟ್ಟರು ಎಲ್ಲರಿಗೂ. ಏಕ್ ಪೇಡ್ ಮಾಕೆ ನಾಮ್ ಅಂತ ಹೇಳಿ, ಒಂದು ಸಸ್ಯನ ನಿಮ್ಮ ತಾಯಿಯ ಹೆಸರಿನಲ್ಲಿ ನೆಡ್ರಿ ಅಂತ. ಅಂದ್ರೆ ಅದಕ್ಕೆ ನಾವು ಬರೀ ನೆಟ್ಟು ಹೋದ್ರೆ ಅಷ್ಟೇ ಅಲ್ಲ, ಅದಕ್ಕೆ ಪಾಲನೆ ಪೋಷಣೆಯನ್ನು ಕೂಡ ಮಾಡಬೇಕು, ಅದು ಮರವಾಗಿ ಬೆಳಿಬೇಕು. ಯಾಕಂದ್ರೆ 78% ನೈಟ್ರೋಜನ್ ಐತಿ ನೇಚರ್ ಒಳಗೆ, 21% ಆಕ್ಸಿಜನ್ ಐತಿ, ಕೇವಲ 1% ಒಳಗೆ ಇಡೀ ಎಲ್ಲ ಗ್ಯಾಸಸ್ಸು ಅದಾವ. ಆಕ್ಸಿಜನ್ ಬೇಕಾದಷ್ಟು ತಗೋರಿ, ಭಾಳಷ್ಟು ಗ್ಯಾಸಸ್ ಅದಾವ, ಅದರೊಳಗೆ 0.004% ಕಾರ್ಬನ್ ಡೈಆಕ್ಸೈಡ್ ಐತಿ. ಇವತ್ತಾದ್ರೆ ಹೆಚ್ಚಾಗೋದ್ರಿಂದ ಈ ರೀತಿಯಾದಂಥ ವೈಪರೀತ್ಯಗಳು ಆಗ್ತಾ ಇದ್ದಾವೆ. ಇದನ್ನು ತಡೆಗಟ್ಟೋದಕ್ಕೆ ಎಲ್ಲರೂ ಏನು ಮಾಡಬೇಕಾಗಿದೆ, ಕೈ ಜೋಡಿಸಬೇಕಾಗಿದೆ. ಮುಂದಿನದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನುಳಿದ ಅತಿಥಿಗಳಾದಂತಹ ಶ್ರೀಯುತ ಬಳಗಾನೂರಣ್ಣನವರು, ನಿವೃತ್ತ DDPI, ಅವರು ಕೂಡ ಒಂದೆರಡು ಮಾತುಗಳನ್ನು ಹೇಳಿದ್ದಾರೆ. ಈ ವೇದಿಕೆಯನ್ನು ಅಲಂಕರಿಸಿದಂಥ ನಾಗರನಾಥವರೇ ಹಾಗೂ ಇನ್ನಿತರ ಎಲ್ಲ ನನ್ನ ಜೊತೆ ಇರತಕ್ಕಂಥ ಇನ್ನಿತರ ಎಲ್ಲ ಅತಿಥಿಗಳೇ, ಇಲ್ಲಿ ಸೇರಿದಂಥ ಎಲ್ಲ ಬ್ರಹ್ಮಕುಮಾರ್ ನನಗೆ ಒಂದು ಕಥೆ ನೆನಪಾಗ್ತದೆ. ಏನು ಅಂತಂದರೆ, ತಿಳುವಳಿಕೆ ಏನೂ ಇಲ್ಲದಂಥ ಒಂದು ಮಂಗ ಗಿಡದ ಮೇಲೆ ಕೂತು ಅದು ಕೆಳಗೆ ಗಿಡದ ಬಡ್ಡೆಗೆ ಬರೀತಿತ್ತಂತೆ. ಮಂಗದೇನೋ ಮನುಷ್ಯ ತಿಳುವಳಿಕೆ ಅಂತ ಮನುಷ್ಯರು ಕೂಡ ಮಾಡ್ತಾರೆ. ತೊಂಗೆ ಮೇಲೆ ಕೂತ್ಕೊಂಡು ಕೆಳಗೆ ಗಿಡ ಬರೆದು ಬಿಟ್ಟರೆ ಆ ಗಿಡ ಬಿದ್ದು ಹೋಗ್ತದೆ, ತಾನೂ ಅವಸಾನ ಹೋಗ್ತದೆ ಅನ್ನುವಂಥ ಕಲ್ಪನೆ. ಮನುಷ್ಯದ್ದು ಕೂಡ ಹಾಗೆ ಆಗಿದೆ. ನಾವು ಮನುಷ್ಯರು ಏನು ಮಾಡಿವಿ ಅಂದ್ರೆ ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ. ನಾವು ಏನು ಅಂತಂದರೆ ಪರಿಸರದ ಒಂದು ಭಾಗನೇ. ಪರಿಸರ ಅಂದರೆ ಏನು? ದೇವರು ನಿರ್ಮಿಸಿದಂಥದ್ದೆಲ್ಲ ಪರಿಸರ. ನಮಗೇನು ಗಾಳಿ ಮಾಡಲಿಕ್ಕಾಗ್ತದ, ನಮಗೇನು ಸೂರ್ಯನ ಮಾಡಲಿಕ್ಕಾಗ್ತದೆ, ನಮಗೆ ಭೂಮಿ ಮಾಡಲಿಕ್ಕಾಗ್ತದ? ಇದೆಲ್ಲ ಮಾಡಿದ್ದು ಪರಮಾತ್ಮ. ಪರಮಾತ್ಮ ಮಾಡಿದ್ದೆಲ್ಲ ಪರಿಸರ. ಆ ಪರಿಸರವನ್ನು ಉಳಿಸಬೇಕಾದ್ದು ನಮ್ಮೆಲ್ಲ ಕರ್ತವ್ಯ. ಇದು ಹೇಗೆ ನಾವು ಉಳಿಬೇಕಂತ ಬಯಸ್ತೀವೋ, ಇವರೆಲ್ಲ ನಮ್ಮ ಸಹಚರರು. ಭೂಮಿಯೂ ನಮ್ಮ ಸಹಚರ, ನೀರು ನಮ್ಮ ಸಹಚರ, ನಮ್ಮ ಜೊತೆಯಲ್ಲಿ ಅವರು ಇರ್ತಾರೆ. ಅವರಿದ್ದರೆ ನಾವು ಇರ್ತೀವಿ. ಅದಕ್ಕಾಗಿ ಪರಿಸರ ಉಳಿಸಬೇಕು ಅನ್ನುವಂಥ ಒಂದು ಜ್ಞಾನ ನಮ್ಮಲ್ಲಿ ಇರಬೇಕು, ಆಚರಣೆ ತರಬೇಕು ಮತ್ತು ಮಕ್ಕಳಿಗೆ ತಿಳಿಸಿ ಹೇಳಬೇಕು. ಈ ಪ್ರಕಾರ ಮಾಡಿದರೆ ಪರಿಸರ ಉಳಿದ್ರೆ ನಾವು ಉಳಿತೀವಿ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿ ನನಗೆ ಕರೆಸಿ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಡಬೇಕಾಗಿ ಈ ಸಂಘಟನೆಗಳಿಗೆ ನನ್ನ ಅನಂತ ಧನ್ಯವಾದಗಳು ಹೇಳಬೇಕು ಅಂತ ಹೇಳ್ಬೋದು. ಈ ಒಂದು ವಿಶ್ವ ಪರಿಸರ ದಿನಾಚರಣೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಾಗರಸ ಕೋರಿನು, ಅದು ನಿವೃತ್ತ ನ್ಯಾಯಾಧೀಶರಾದಂಥ ಬಸವರಾಜರು, ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ತೋಟಗಾರಿಕೆ ಉಪನ್ಯಾಸಕರಾದಂಥ ಬಸವರಾಜರು ಹಾಗೂ ಗುರುವಸರು ಮತ್ತು ವೇದಿಕೆಯಲ್ಲಿ ಎಲ್ಲರಲ್ಲಿ ಇಲ್ಲಿಯ ಆಗಮಿಸಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿ ಪುರುಷರು, ಬೆಳೆಯುವ ಭೂಮಿಯಲ್ಲೂ ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು. ಬೆಳೆಯುವ ಭೂಮಿಯಲ್ಲೂ ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯುವುದು ಎನ್ನವಗುಣವೆಂಬ ಕಸವ ಕಿತ್ತು ಸಲಹೆಯ ಲಿಂಗ ತಂದೆ ಸುಳಿದೆಗೆದುಗಳನ್ನು ಕೂಡಲ ಸಂಗಮಲ್ಲಿ. ಅಣ್ಣ ಬಸವಣ್ಣನವರು ನನ್ನ ಅಂತಕ್ಕಂಥ ಅವಗುಣ ಅಂತಕ್ಕಂಥ ಕಸ ಕಿತ್ತು ಒಯ್ದಿದ್ದೀವ್ರ ನಾನು ಸುಳಿದೆಗೆದು ಬೆಳಿತೀನಿ. ಕಸ ಇದ್ದು ಫಲ ನೋಡಿರಿ, ಕಸ ಇಲ್ಲದ ಫಲ ನೋಡ್ರಿ, ಯಾವ ಬೆಳೆ ಚೆನ್ನಾಗಿ ಬೆಳೀತದೆ. ಹಂಗೆ ನಾವು ಕೂಡ ಇವತ್ತು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಾಕಿತ್ತು ಹೋಗಿದ್ದೀವಂದ್ರೆ ನಾವು ಸುಳಿದೆಗೆದು ಬೆಳೀಲಿಕ್ಕೆ ಸಾಧ್ಯತೆ. ಮನುಷ್ಯ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಕಾಡನ್ನು ನಾಡನ್ನು ಮಾಡ್ತಾ ಇದ್ದೀವಿ, ಹೊಳೆ ಹಳ್ಳಗಳನ್ನು ಒತ್ತುವರಿ ಮಾಡ್ತಾ ಇದ್ದೀವಿ, ಕೆರೆಗಳನ್ನು ಒತ್ತುವರಿ ಮಾಡಿ ಅಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದೀವಿ. ಹೀಗೆ ಸೃಷ್ಟಿ ವಿರುದ್ಧ ಮಾಡ್ತಕ್ಕಂಥ ಅವಗುಣಗಳೇನದಲ್ಲ ಇವನ್ನು ಬಿಟ್ಬಿಟ್ಟಿವಿ ಅಂತಂದ್ರೆ ಈ ಸೃಷ್ಟಿ ತನ್ನಿಂದ ತಾನೇ ಬೆಳೀತದೆ ಅಂತ ಹಿರಿಯ ಹನ್ನೊಂದರಿ ಏನು ಹೇಳಿದಾಗ ಆ ರೀತಿ ನಾವೆಲ್ಲರೂ ಕೂಡ ಈ ಸೃಷ್ಟಿ ವಿರುದ್ಧ ಹೋಗ್ಬಾರ್ದು. ಹೊಳೆಯೊಳಗೆ ನಾವು ವಿರುದ್ಧ ಈಸಲಿಕ್ಕೆ ಆಗೋದಿಲ್ಲ. ಹಂಗೆ ಸೃಷ್ಟಿ ವಿರುದ್ಧ ಈಸಿದ್ರೆ ಅಲ್ಲಿ ನಾಶ ಆಗೋದು ನಾವೇ ಆಗ್ತೀವಿ ಅಂತಕ್ಕಂತಹ ಸಂದೇಶವನ್ನು ಸೃಷ್ಟಿಗೆ ಆಗಾಗ್ಗೆ ಕೊಡ್ತಾ ಇದೆ. ಇವತ್ತು ಪ್ರವಾಹ ಬರ್ತದೆ, ಮಳೆ ಬರಲಾರದ ಸಂದರ್ಭಗಳು ಮಳೆ ಬರ್ತಾ ಇದೆ, ಬಿಸಿಲು ಸಾಕಷ್ಟು ಆಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ನಾವೇ ಮನುಷ್ಯರಾಗಿರ್ತಕ್ಕಂಥ ನಾವು ಆ ರೀತಿ ಮಾಡ್ಕೊಂಡಿದ್ದೀವಿ. ಇವತ್ತು ಮರ ಕಡಿಲಿಕ್ಕೆ ಬಂದವರಿಗೂ ಆ ಮರ ಹೇಳ್ತದೆ, ಬಿಸಿಲಾಗಿ ದನದ ಬಂದಿಯಪ್ಪ, ಇದನ್ನೆಲ್ಲ ಕೂತ್ಕೋ, ಇಲ್ಲಿ ಹಣ್ಣು ಅದಾವ ತಿನ್ನು, ನಿನ್ನ ದಾಹ ತೀರಿಸ್ಕೊ, ನಿನ್ನ ನೆರಳಿನೊಳಗೆ ನಿನ್ನ ದನಿವನ್ನು ಆರಿಸ್ಕೊ, ಆಮೇಲೆ ನಾವು ಕಡಿಯೋಕ್ಕಂತ ಹೇಳ್ತದೆ.
ನಮಗೆ ಮನೆ ಕಟ್ಟಲಿಕ್ಕೆ ಪೀಠೋಪಕರಣಗಳನ್ನು ಮಾಡಲಿಕ್ಕೆ ಪ್ರತಿಯೊಂದು ಸಂದರ್ಭದಲ್ಲಿ ನಮಗೆ ಆ ಮರದ ಕೊಡುಗೆ ಬಹಳ. ಅಷ್ಟೇ ಅಲ್ಲ, ನಾವು ಮತ್ತು ಮರಗಳು ಗೆಳೆಯರು. ಒಂದು ವೇಳೆ ಇರದೇ ಇದ್ದರೆ ನಾವು ಮನುಷ್ಯರೇ ಇರ್ತಿರಲಿಲ್ಲ, ಜೀವಿಗಳೇ ಇರ್ತಿರಲಿಲ್ಲ. ಅದು ಬಿಡ್ತಕ್ಕಂತಹ ಆಮ್ಲಜನಕವನ್ನು ನಾವು ಸೇವಿಸ್ತೇವೆ, ನಾವು ಬಿಡ್ತಕ್ಕಂತಹ ಇಂಗಾಲ ಡೈಆಕ್ಸೈಡನ್ನು ಅದು ಸ್ವೀಕಾರ ಮಾಡ್ತೇವೆ. ಹಾಗಾಗಿ ನಾವಿಬ್ಬರು ಒಬ್ರಿಗೊಬ್ಬರು ವಿನಿಮಯ ಮಾಡ್ಕೊಳ್ತಕ್ಕಂಥವ್ರು. ಹಾಗಾಗಿ ಸೃಷ್ಟಿಯನ್ನು ರಕ್ಷಿಸದೇ ಇದ್ದರೆ ನಮಗೆ ರಕ್ಷಣೆ ಇರೋದಿಲ್ಲ. ಹಿರಿಯರಾಗಿರ್ತಕ್ಕಂಥ ನಮ್ಮ ಬೆಳಗಾವಿ ಜಿಲ್ಲಾ ಸಹ ನಿರ್ದೇಶಕರಂತ ಬೆಳಗಾವಿ ಸರ್ ಹೇಳಿದರು, ಮಂಗನ ಕಥೆಯನ್ನು ಕೊಟ್ಟರು. ನಾವು ಕೂಡ ಮಂಗನಿಂದಲೇ ಮಾನವ, ಅದಕ್ಕೆ ಮಂಗ್ಯ ಮಕ್ಕಳಂತ ಬೈತಾರೆ. ಅವ್ರು ಮಂಗನಿಂದ ಮಾನವರಾಗಿರ್ತಕ್ಕಂಥವ್ರು. ನಾವು ಒಮ್ಮೆನೇ ಮಾನವರಾಗಿಲ್ಲ, ನಮ್ಮ ಪೂರ್ವಜರು ಮಂಗನೇ. ಹಾಗಾಗಿ ಇನ್ನೂ ಆ ಕೆಲವು ಗುಣಗಳಿವೆ. ಆದರೆ ಮಂಗನಲ್ಲಿ ಇರ್ತಕ್ಕಂತಹ ಬುದ್ಧಿ ಕೂಡ ನಮ್ಮಲ್ಲಿಲ್ಲ. ಅದು ನಾವು ಸಕಾರಾತ್ಮಕ ಧನಾತ್ಮಕ ಭಾವನೆಗಳನ್ನು ಬೆಳೆಸ್ಕೊಂಡು ಈ ಸೃಷ್ಟಿಯನ್ನು ಬೆಳೆಸಬೇಕಾಗಿದೆ. ಸಾಲು ತಿಮ್ಮಕ್ಕ ನಾವೆಲ್ಲರೂ ಆಗಬೇಕಾಗಿದೆ. ಒಬ್ಬರಿಗೆ ಆದರೂ ಆಗಲಿಲ್ಲ. ಏನು ಶಾಲೆಯನ್ನೇ ಕಡಿಲ್ಲ ಅನ್ನೋಂಥವರು ಲಕ್ಷಾಂತರ ಗಿಡಗಳನ್ನು ಬೆಳೆಸಿ ಈ ಸೃಷ್ಟಿಗೆ ಕೊಡುಗೆ ಅಂತ ಕೊಟ್ಟಿರ್ತಾರೆ. ಹಾಗಾಗಿ ಈ ಒಂದು ಒತ್ತುವರಿಯನ್ನು ಮಕ್ಕಳು ಬಿಟ್ಟರೆ, ಈಗ ನಾವು ದೊಡ್ಡ ದೊಡ್ಡ ನಗರದಲ್ಲಿ ನೋಡ್ತೇವೆ, ಮಳೆ ಆದಾಗ ನೀರು ತುಂಬಿಕೊಂಡು ಬಿಡ್ತದೆ, ಅದು ರೋಡ್ಗಳೇ ಬಂದಾಗದ ಕಾರಣ ಇವೆಲ್ಲವೂ ಕೂಡ ಒತ್ತುವರಿ ಆಗಿದ್ದಕ್ಕಾಗಿದೆ. ಹಾಗಾಗಿ ಕೋವಿಡ್ದಲ್ಲಿ ನಿಜವಾಗ್ಲೂ ನಮ್ಮೆಲ್ಲರಿಗೂ ಕೂಡ ಈ ಸೃಷ್ಟಿ ಏನು ಅಂತ ಗೊತ್ತಾಗಿದೆ ಕೋವಿಡ್ಗಳು. ಯಾಕಂದ್ರೆ ಅವಾಗೆಲ್ಲ ಏನು ಖಾಸಗಿ ದವಾಖಾನೆ ಅಂತ ಇದೇ ಅಂದ್ಬಿಟ್ಟು ಉಳಿದದ್ದು ಸರ್ಕಾರ ದವಾಖಾನೆ ಅಷ್ಟು ನಮ್ಮನ್ನು ನೋಡಲಿಕ್ಕೆ ಉಳಿದಿದ್ವು. ಆಗ ಅಂಥ ಸಂದರ್ಭಗಳು ನಾವೆಲ್ಲರೂ ಮನೆಮದ್ದು ಅಂತ ಕೆಲಸ ಈ ತುಳಸಿಯನ್ನು ತಿನ್ನುವಂಥದ್ದಾಗಿರ್ಬೋದು, ಅಮೃತವಳ್ಳಿಯನ್ನು ತಿಂತಕ್ಕಂಥದ್ದಾಗಿರ್ಬೋದು, ಇನ್ನಿತರ ಕೆಲವು ಔಷಧೀಯ ಗುಣಗಳನ್ನು ಬೆಳೆಸ್ಬೋದು. ಸೃಷ್ಟಿ ನೋಡಿ ನಮಗೆ ಯಾವಾಗ ಯಾವ ಹಣ್ಣು ಅವಶ್ಯಕತೆ ಇದೆ ಆವಾಗ ಹಣ್ಣು ಬಿಡ್ತದೆ, ಯಾವಾಗ ನೀರನ್ನು ಬಿಡಬೇಕು, ಯಾವಾಗ ಮಾಯಿನನ್ನು ಬಿಡಬೇಕು ಅಂತಕ್ಕಂಥದ್ದನ್ನು ಆ ಸೃಷ್ಟಿ ಈ ಜಗತ್ತಿಗೆ ಎಲ್ಲ ಜೀವಿಗಳಿಗೂ, ನಾಟ್ ಓನ್ಲಿ ಮಾನವ, ಎಲ್ಲ ಜೀವಿಗಳಿಗೂ ಏನು ಅಗತ್ಯ ಐತಿ ಆ ಸಂದರ್ಭದೊಳಗೆ ಆ ಔಷಧೀಯ ಗುಣವುಳ್ಳ ಹಣ್ಣುಗಳನ್ನು ನಾವು ಕೊಡ್ತೇವೆ. ಹಾಗಾಗಿ ಸೃಷ್ಟಿಯೊಳಗೆ ಯಾರದೇವಿ, ಆ ಸೃಷ್ಟಿಯನ್ನು ಯಾರು ಗುರುತಿಸ್ತೀವಿ, ಸೃಷ್ಟಿಯನ್ನು ಯಾರು ನೆಚ್ಕೊಂಡು ಹೋಗ್ತೀವಿ, ಖಂಡಿತ ನಾವು ನಾಶ ಹೋಗೋದಿಲ್ಲ. ಯಾವಾಗ ಸೃಷ್ಟಿ ವಿರುದ್ಧ ಹೋಗ್ತೀವಿ ಖಂಡಿತ ನಾಶ ನಮ್ದು ಆಗ್ತದೆ. ಹಾಗಾಗಿ ಒಂದೇ ದಿನ ವಿಶ್ವ ಪರಿಸರ ದಿನಾಚರಣೆ ಆಚರಿಸಿದ್ರೆ ಆಗಲಿಲ್ಲ, ನಾವು ಪ್ರತಿದಿನವೂ ಕೂಡ ವಿಶ್ವ ಪರಿಸರ ದಿನಾಚರಣೆ ಆಚರಿಸಬೇಕಾಗಿದೆ. ಹಾಗಾಗಿ ಈ ಒಂದು ಹೊಸ ಭೂಮಿಯನ್ನು ಸೃಷ್ಟಿಸಲಿಕ್ಕೆ ನಾವು ಯಾರಿಗೂ ಸಾಧ್ಯ ಇಲ್ಲ. ಹಾಗಾಗಿ ಇರುವ ಭೂಮಿಯಲ್ಲಿ ಆ ಸೃಷ್ಟಿಯ ನಿಯಮಗಳಲ್ಲಿ ನಾವೆಲ್ಲರೂ ಪಾಲನೆ ಮಾಡ್ಕೊಂಡು ಹೋಗೋಣ ಅಂತಕ್ಕಂಥ ಸಂದೇಶ ಸಾರಲಿಕ್ಕೆ ನಾವು ಇಂಥ ದಿನಾಚರಣೆಗಳನ್ನು ಆಚರಿಸ್ತಾ ಇದ್ದೀವಿ. ಹಾಗಾಗಿ ಮಗುವಿಗೂ ಮನೆಗೊಂದು ಮಗುವಿಗೊಂದು ಮರ ಅಂತಕ್ಕಂಥ ಸಂದೇಶಗಳನ್ನು ನಾವು ನಡೆಸ್ಕೊಂಡು ಹೋಗಬೇಕಾಗಿದೆ. ಬಸವಪುರ ಅನ್ನೋರು ಹೇಳಿದಾಗ ಜಡ್ಜವ್ರು ಹೇಳಿದ ಮತ್ತು ನಾವು ಪಾಲಿಸ್ಲೇಬೇಕು. ಹಾಗಾಗಿ ನಮ್ಮ ಏನೇ ಸಂತೋಷದ ಕ್ಷಣಗಳನ್ನ ಆಚರಿಸ್ತಾ ಇರ್ತೀವಲ್ಲ, ಆ ಸಂದರ್ಭದಲ್ಲಿ ಒಂದು ಗಿಡ ಹಚ್ಚೋದು ಬರೀ ಸಂತೋಷ ಅಷ್ಟೇ ಅಲ್ಲ, ಮರಣ ಹೊಂದಿದ್ರಲ್ಲಿ ನಾವು ಏನು ಮುಗಿತೀವಲ್ಲ ಅಲ್ಲೇ ಒಂದು ಮರ ಹಚ್ಚಿದರೆ ಅವನ ಹೆಸರೇ ಇಟ್ಬಿಡೋಣ. ಆವಾಗ ಮರಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಸೃಷ್ಟಿ ಸೌಂದರ್ಯ ಹೆಚ್ಚಾಗ್ತದೆ, ಆಕ್ಸಿಜನ್ ಹೆಚ್ಚಾಗ್ತದೆ, ಈ ಒಂದು ಕೆಳಕುಗಳು ಕಡಿಮೆ ಆಗ್ತವೆ ಅಂತಕ್ಕಂಥ ಮಾತನ್ನೆಲ್ಲ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ವಿಶ್ವ ಪರಿಸರ ಓಂ ಶಾಂತಿ. ವಿಶ್ವ ಪರಿಸರ ದಿನಾಚರಣೆ ಈ ವಿಷಯವನ್ನು ಬಹುಶಃ ಈಗ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸೇರಿದಂದು ವಿಷಯವನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಹೇಳ್ತಿರ್ಬೋದು. ಅದನ್ನು ಹೇಗೆ ಪರಿಸರವನ್ನು ಶುದ್ಧ ಮಾಡಿ ಇಟ್ಟುಕೊಳ್ಳಬೇಕು, ಅದನ್ನು ಅಧ್ಯಯನ ಮಾಡ್ತಾರೆ ಅಷ್ಟೇ. ಆದರೆ ಹೊರಗಡೆ ನೋಡಿದರೆ ಪರಿಸರವನ್ನು ಕೆಡಿಸ್ತಕ್ಕಂಥ ಅನೇಕ ವಿಷಯಗಳನ್ನು ನಾವು ನೋಡ್ತಾ ಇದ್ದೀವಿ. ನಾವಿಲ್ಲಿ ಬಾಗಲಕೋಟೆಯಲ್ಲಿ 2 ಒಳ್ಳೆಯ ರಸ್ತೆಗಳನ್ನು ನಿರ್ಮಿಸಿದ್ದಾರೆ. ಆಗ ಮುನ್ಸಿಪಾಲ್ಟಿಯವರು, ಸರ್ಕಾರದವರು ಆ ಕಸ ಕಡ್ಡೆಗಳನ್ನು ಸಹಿತ ನಮ್ಮ ಮನೆ ಮುಂದೆ ಇಟ್ಟರೆ ಅವರೇ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಆದರೆ ಬಹಳಷ್ಟು ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ, ತಾವು ಗಾಡಿ ಮುಂದೆ ಹೋಗುವಂಥ ರಸ್ತೆಯಲ್ಲೇ ಆ ಕಸವನ್ನು ಚೆಲ್ಲಿ ಹೋಗ್ತಾ ಇದ್ದಾರೆ. ಹೀಗಾಗಿ ಪರಿಸರ ಕೆಡಿಸಲಿಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಸಹಿತ ನಾವು ನಮ್ಮ ಬುದ್ಧಿವಂತಿಕೆಯಿಂದ ನಾವು ಮಾಡ್ತಾ ಇದ್ದೇವೆ. ಈಗ ಹಾಗೆ ನೋಡಿದರೆ ಈಗ ಯುದ್ಧಗಳಾಗ್ತಾ ಇದ್ದಾವೆ. ಈಗ ಅಮೇರಿಕ, ಇಸ್ರೇಲ್ ಮತ್ತು ಇರಾನ್ ಯುದ್ಧ ಆಗ್ತಾ ಇದೆ. ಅಲ್ಲಿ ಎಷ್ಟು ಬಗೆಗಳು, ಎಷ್ಟು ಬಾಂಬ್ಗಳನ್ನು ಸಿಡಿಸ್ತಾ ಇದ್ದಾರೆ. ಅದರಿಂದ ಪರಿಸರ ಎಷ್ಟು ಕೆಡ್ತಾ ಇದೆ. ಈಗ ದೇವಿಯಲ್ಲಿ ಕೆಲವು ಸಲ ಕೆಲವೊಂದು ಏನಾಗ್ತಾ ಇದೆ ಅಂದರೆ, ಎಲ್ಲಿ ಎಷ್ಟೋ ಪಾಯಿಂಟು ಅಲ್ಲಿ ಪರಿಸರ ಕೆಟ್ಟು ಮುಂದೆ ಅಲ್ಲಿ ಉಸಿರಾಡಿಸ್ಲಿಕ್ಕೆ ಸಹಿತ ತೊಂದರೆ ಆಗ್ತಾ ಇದೆ. ಬೆಂಗಳೂರಲ್ಲಿ ಸಹಿತ ಕೆಲವರಿಗೆ ಉಸಿರಾಡಿಸ್ಲಿಕ್ಕೆ ತೊಂದರೆಯಾಗಿ
ಅಸ್ಮಾದಂಥ ಕಾಯಿಲೆಗಳು ಬರ್ತಾ ಇದ್ದಾವೆ. ಅದಕ್ಕೆ ನಾವು ಎಷ್ಟು ಸಾಧ್ಯದಷ್ಟು ಈಗ ಓಝೋನ್ ಲೇಯರ್ ಅಂತಕ್ಕಂಥದ್ದು ಒಂದಿದೆ, 30-32 ಕಿಲೋಮೀಟರ್ ದಾಟಿ ಈ ಭೂಮಿಯಿಂದ ಇದೆ. ಅದು ಸಹಿತ ಥಿನ್ ಆಗ್ತಾ ಇದೆ. ಥಿನ್ ಅಂದರೆ ತೆಳುವಾಗ್ತಾ ಇದೆ. ಯಾಕಂದರೆ ನಾವು ಪರಿಸರದಲ್ಲಿ ಏನು ಬಿಡತಕ್ಕಂಥ ಈ ವಾಹನಗಳ ಸಂಖ್ಯೆ ಜಾಸ್ತಿಯಾಗಿ ಏನಾಗ್ತದೆ, ಆ ಬಗೆಯಿಂದ ಅದು ಥಿನ್ ಆಗ್ತಾ ಇದೆ. ಅಥವಾ ನಾವು ಉಪಯೋಗ ಮಾಡತಕ್ಕಂಥ ರೆಫ್ರಿಜರೇಟರ್ ಏನಿದೆ ಅದರಿಂದ ಬಿಡತಕ್ಕಂಥ ಕೆಲವು ವಾಯುಗಳೇನಿರ್ತವೆ ಅದನ್ನು ಥಿನ್ ಮಾಡ್ತಾ ಇದೆ. ಅದರಿಂದ ಏನಾಗ್ತಾ ಇದೆ, ಅನೇಕ ರೋಗಗಳು ಸಹಿತ ಬರ್ತಕ್ಕಂಥ ಒಂದು ಸಂದರ್ಭ ಈಗ ಉಂಟಾಗ್ತಾ ಇದೆ. ಅದಕ್ಕೆ ಎಲ್ಲವನ್ನು ಸಹಿತ ಸಾಧ್ಯ ಆದಷ್ಟು ನಾವು ಕಡಿಮೆ ಮಾಡಿಕೊಂಡು ಈ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ನಮ್ಮ ಆರೋಗ್ಯವನ್ನು ಸಹಿತ ಕಾಪಾಡಿಕೊಳ್ಳುವ ಬೇಕು ಅಂತಕೊಂಡು ಹೇಳಿ ಒಂದೆರಡು ಮಾತುಗಳನ್ನು ಹೇಳಿ ನನ್ನ ಓಂ ಶಾಂತಿ. ವೇದಿಕೆ ಮೇಲೆ ಆಶೀರ್ವಾದರಾಗಿರುವಂತಹ ಪರಮಾತ್ಮನ ಪ್ರೀತಿಯ ಸಂತಾನರಾಗಿರುವಂತಹ ಸರ್ವ ಸಹೋದರ ಸಹೋದರಿಯರು ಹಾಗೂ ಇವತ್ತಿನ ಈ ಒಂದು ಮಹಾನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಸಹೋದರ ಸಹೋದರಿಯರೇ, ಇಂದು ನಾವು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡುವಂತಹ ಮುಖ್ಯ ಲಕ್ಷ್ಯ ಏನು ಅಂತಂದರೆ, ನಾವು ಒಂದು ದಿನ ಮಾತ್ರ ಪರಿಸರ ದಿನಾಚರಣೆ ಆಚರಣೆ ಮಾಡೋದು ಅಂತಲ್ಲ. ಈ ಪರಿಸರದ ದಿನದ ಆಚರಣೆ ಪ್ರತಿನಿತ್ಯವೂ ಕೂಡ ಇದು ನಮ್ಮೊಂದು ಜವಾಬ್ದಾರಿ. ಪ್ರತಿದಿನವೂ ನಾವು ಇದನ್ನು ಆಚರಣೆ ಮಾಡಬೇಕಾಗಿದೆ. ಅದಕ್ಕೆ ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯದ ಈ ಒಂದು ವಾಕ್ಯ ಇದೆ, ಗ್ರೀನ್ ದ ಲ್ಯಾಂಡ್ ಕ್ಲೀನ್ ದ ಮೈಂಡ್ ಅಂತ. ಈ ಭೂಮಿಯನ್ನು ಹಸಿರುಗೊಳಿಸಬೇಕು, ಮನಸ್ಸನ್ನು ಸ್ವಚ್ಛಗೊಳಿಸಬೇಕು ಅಂತ. ಇವತ್ತು ಜಗತ್ತು ಇಷ್ಟೊಂದು ಮಲಿನ ಆಗುವುದಕ್ಕೆ ಅಥವಾ ಮಾಲಿನ್ಯ ಆಗುವುದಕ್ಕೆ ಒಂದೇ ಒಂದು ಕಾರಣ ಏನು ಅಂದರೆ ನಮ್ಮ ಮನಸ್ಸು ಮಲಿನ ಆಗಿದೆ. ಇದೇ ಭಾರತ ಮೊದಲು ಪ್ರಕೃತಿ ನಮಗೆ ದಾಸಿಯಾಗಿತ್ತು. ನಾವು ಏನು ಬೇಕು ಅದೆಲ್ಲ ನಮಗೆ ಬರೀ ಸಂಕಲ್ಪದಿಂದ ಮಾತ್ರ ಸಿಗ್ತಿತ್ತು ಅಂತ ನಾವು ಕೇಳ್ತೀವಿ. ಆದರೆ ಇವತ್ತು ನಾವು ಎಷ್ಟೆಲ್ಲ ಹೋರಾಟ ಮಾಡಿದರೂ ಕೂಡ ಶುದ್ಧ ಗಾಳಿ, ಶುದ್ಧ ನೀರು ಸಿಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದಕ್ಕೆ ಮರಗಳನ್ನು ಬೆಳೆಸಿ ಜೀವವನ್ನು ಉಳಿಸಿ ಅಂತ. ಈ ಬರೀ ಮರಗಳನ್ನು ಉಳಿಸೋದಷ್ಟೇ ಅಲ್ಲ, ಪ್ರಕೃತಿಯಲ್ಲಿರುವಂತಹ ಎಲ್ಲ ಪರಿಸರವನ್ನು ನಾವು ಶುದ್ಧವಾಗಿ ಸ್ವಚ್ಛವಾಗಿ ಉಳಿಸಿ ಬೆಳೆಸ್ಕೊಂಡು ಹೋಗಬೇಕಾಗಿದೆ. ಯಾಕಂದರೆ ಪ್ರತಿಯೊಂದು ಜೀವಿ ಬದುಕಬೇಕು ಅಂತಂದರೆ ಪರಿಸರನೇ ಆಧಾರ. ಅದಕ್ಕೆ ಸುಂದರ ಸ್ವಚ್ಛ ಪರಿಸರ ಇತ್ತು ಅಂತಂದರೆ ನಮ್ಮ ಜೀವನನೂ ಕೂಡ ಸುಂದರ ಮತ್ತು ಸ್ವಚ್ಛ ಆಗ್ತದೆ. ಯಾವ ರೀತಿ ಒಂದು ಸಸಿಯನ್ನು ಬೆಳೆಸಬೇಕು ಅಂದರೆ, ನಾವೊಂದು ಸಸಿ ಬೆಳೆಸಿದ್ವಿ, ಯಾವುದು ದೊಡ್ಡ ನೆಲ್ಲಿ ಗಿಡದ್ದು. ಅದು ಚೆಂದ ಬೆಳೆದಿತ್ತು. ನಂತರ ಅದಕ್ಕೆ ಎಲ್ಲ ಎರಿವಿಗಳು ಹತ್ತಿರ, ಬೇರೆ ಯಾವುದೂ ಹುಳ ಅಲ್ಲ, ಬರೀ ಎರಿವಿಗಳು ತಿಂತಾ ಇತ್ತು. ಅದು ಎಲ್ಲಿನೇ ಬೆಳೀತಿದ್ದಿಲ್ಲ. ಮತ್ತೆ ಅದಕ್ಕೆ ಎರಿವಿ ಹತ್ತಲಾದಲ್ಲಿ ಒಂದು ಔಷಧ ಹಚ್ಚಿದ್ದೀವಿ, ಮತ್ತೆ ಅದು ಎಲೆ ಎಲ್ಲ ಚೆಂದ ಬೆಳೀತದೆ. ಯಾಕೆಂದರೆ ಅದನ್ನು ನಾವು ಉಳಿಸಿದ್ದೀವಿ. ಪ್ರತಿಯೊಂದು ಬೆಳಿಬೇಕಾದ್ರೆ ಒಳ್ಳೆಯದೇ ಇರ್ತದೆ. ಹಾಗೆ ನಿತ್ಯದ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಭೂಮಿಗೆ ಬಂದಿದ್ದೀವಿ, ಬರಬೇಕಾದ್ರೆ ಎಲ್ಲರೂ ಸ್ವಚ್ಛ ಶುದ್ಧನೇ ಇದ್ದೀವಿ. ನಂತರದಲ್ಲಿ ಯಾವ ರೀತಿಯ ಸಸಿ ಬೆಳಿಬೇಕು ಅನ್ನೋ ಕೂಡ ತಗೊಳ್ತದೆ. ಆ ರೀತಿ ಮನುಷ್ಯನಲ್ಲಿ ಅವಗುಣಗಳು ತುಂಬಿಕೊಳ್ತಾ ಬಂತು. ವಿಕಾರಿ ಗುಣಗಳು ತುಂಬಿಕೊಳ್ತಾ ಬಂತು. ಯಾವಾಗ ವಿಕಾರಿ ಗುಣಗಳು ತುಂಬಿಕೊಂಡಾಗ ಮಾನವ ಸತೋಗುಣಿ ಇರುವಂಥವನು ರಜೋಗುಣಿ ಇರುವಂಥವನು ತಮೋಗುಣಿಯಾದ. ಈಗ ಸಂಪೂರ್ಣ ತಮೋ ಪ್ರಧಾನತೆ ಮನುಷ್ಯನಲ್ಲಿ ಬಂದಾಗ ಮನುಷ್ಯನಿಗೆ ಪ್ರಕೃತಿಯನ್ನು, ಪರಿಸರವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನುವಂತಹ ಒಂದು ಲಕ್ಷ್ಯ ಕಡಿಮೆ ಆಗ್ತಾ ಇದೆ. ಅಟೆನ್ಷನ್ ಕಡಿಮೆ ಆಗ್ತಾ ಇದೆ. ಆ ಜವಾಬ್ದಾರಿಯೂ ಕೂಡ ಕಡಿಮೆ, ಆ ಜವಾಬ್ದಾರಿಯ ಅರಿವು ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಮಕ್ಕಳಿಂದ ಹಿಡಿದು ಮುಪ್ಪಿನವರೆಗೆ ಎಲ್ಲರಿಗೂ ಆ ಜವಾಬ್ದಾರಿಯ ಹೊಣೆ ಅಥವಾ ಈ ಒಂದು ಪರಿಸರ ಸಂರಕ್ಷಣೆಯ ಜವಾಬ್ದಾರಿ ಮತ್ತು ಪರಿಸರ ಸಂರಕ್ಷಣೆಯ ಹೊಣೆ ಎಷ್ಟು ಅನ್ನೋದನ್ನು ಅರಿವು ಮಾಡಿಕೊಟ್ಟು ಎಲ್ಲರಲ್ಲಿಯೂ ಜಾಗೃತಿಯನ್ನು ತರುವುದಕ್ಕಾಗಿ ಈ ಒಂದು ಪರಿಸರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಮೋದಿಜಿಯವರ ಒಂದು ಅಂತಂದರೆ ಎಲ್ಲರಿಗೂ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಆಮ್ಲಜನಕ ಸಿಗ್ತದೆ. ಇವತ್ತು ಈ ಒಂದು ಉಸಿರಾಟದ ಗಾಳಿ ಸಿಗದೇ ಇರೋದಕ್ಕೆ ಎಷ್ಟು ಕಷ್ಟಪಡೋದನ್ನು ಆಕ್ಸಿಜನ್ ಹಚ್ಚುವಂತಹ ಪರಿಸ್ಥಿತಿ ಇವತ್ತು ಬಂದಿದೆ.
ಅದಕ್ಕೆ ಆಕ್ಸಿಜನ್ ಮುಂದೊಂದು ದಿನ ಇಂಥ ಪರಿಸ್ಥಿತಿ ಬರ್ತದಂತೆ. ಈಗ ಯಾವ ರೀತಿ ಮೇಲೆ ಸ್ಪೇಸ್ ಮೇಲೆ ಹೋಗೋರು ಆಕ್ಸಿಜನ್ ಕಟ್ಕೊಂಡು ಹೋಗ್ತಾರಲ್ಲ, ಹಾಗೆ ಭೂಮಿ ಮೇಲೆ ಬದುಕಬೇಕಾದರೂ ಕೂಡ ಆಕ್ಸಿಜನ್ ಕಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರ್ತದಂತೆ. ಈಗ ನಾವು ಹೊರಗೆ ಎಲ್ಲರೂ ಹೋಗಬೇಕು ಅಂದರೆ ನೀರಿನ ಬಾಟ್ಲಿಗಳನ್ನು ತುಂಬ್ಕೊಂಡು ಹೋಗ್ತೀವಿ ನೀರು. ಹಾಗೆ ಪರಿಸ್ಥಿತಿ ಏನು ಬರ್ತದೆ ಅಂದರೆ ಆಕ್ಸಿಜನನ್ನು ಬಾಟ್ಲಿಯೊಳಗೆ ತೊಗೊಂಡು ಹೋಗುವಂಥ ಪರಿಸ್ಥಿತಿ ಬರ್ತದೆ. ಯಾವಾಗ ಅಂದರೆ ಒಂದು ವೇಳೆ ನಾವು ಮರವನ್ನು ನೆಟ್ಟು ಬೆಳೆಸಿ ಉಳಿಸಲಿಲ್ಲ ಅಂತಂದರೆ. ಅದಕ್ಕೆ ಇವತ್ತು ವಿಪರ್ಯಾಸ ಏನು ಅಂತಂದರೆ, ಇಲ್ಲಿ ನಾವೆಲ್ಲರೂ ಸೀನಿಯರ್ ಸಿಟಿಸನ್ಸೇ ಕುತ್ಕೊಂಡಿದ್ದೀವಿ. ಆದರೆ ತಾವೆಲ್ಲ ಹಿರಿಯ ನಾಗರಿಕರು ತಮ್ಮ ಮನೆಯಲ್ಲಿ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅಕ್ಕಪಕ್ಕದವರಿಗೆ ಎಲ್ಲರಿಗೂ ಈ ಒಂದು ವಿಷಯದ ಬಗ್ಗೆ ಜಾಗೃತಿ ಮೂಡಿಸಬೇಕು. ಆವಾಗಿನ ಕಾಲದಲ್ಲಿ ಗೊತ್ತಿದ್ದನೆ ಗಿಡ ಮರಗಳನ್ನು ನೆಡ್ತಾ ಇದ್ರು. ಆದರೆ ಇವತ್ತೇನಾಗಿದೆ, ಇವತ್ತು ಒಂದು ರೋಡ್ ಮಾಡಬೇಕು ಅಂದರೆ ವಿದ್ಯಾಗಿರಿ ರೋಡ್ ನೋಡಿದರೆ ಎಷ್ಟು ಚಂದ ಇತ್ತು. ಬದಾಮಿಗೆ ಹೋಗ್ತಿದ್ದೀವಿ, ನಾವು ಸಣ್ಣವರಿದ್ದಾಗ ಬದಾಮಿಗೆ ಹೋಗ್ಬೇಕಾದ್ರೆ ಎರಡೂ ಕಡೆ ಮರ, ದಟ್ಟ ಮರ ಇತ್ತು. ನೋಡಬೇಕಪ್ಪ, ಹಿಂಗೆ ಇಂಥದ್ದು ನೋಡಕ್ಕೆ ಬರಬೇಕು ಅಂತ ಸಣ್ಣವರಿದ್ದಾಗ ಅನಿಸ್ತಿತ್ತು. ಆದರೆ ಈಗ ಏನಾಗ್ಬಿಟ್ಟದೆ, ಈಗೊಂದು ನಗರೀಕರಣ ಅಥವಾ ಅಭಿವೃದ್ಧಿ ಹೆಸರಿನಲ್ಲಿ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಕಡಿದು ನೆಲಸಮ ಮಾಡ್ತಾ ಇದ್ದೀವಿ, ಪ್ರಕೃತಿಯನ್ನು ಕೆಡಿಸ್ತಾ ಇದ್ದೀವಿ. ಆದರೆ ಒಂದು ಸಣ್ಣ ಮಗು ಒಂದು ಪೇಪರಲ್ಲಿ ತನ್ನ ಅನಿಸಿಕೆ ಕೊಟ್ಟಿತ್ತು. ಯಾಕಂದರೆ ರೋಡ್ ಮಾಡಬೇಕು ಅಂದ್ರೆ ರೋಡ್ ಎರಡೂ ಪಕ್ಕದ ಮರಗಳನ್ನು ತೆಗಿತೀವಲ್ಲ, ಎರಡೂ ಕಡೆ ಅಗಲು ಮಾಡೋ ಬದಲು ಒಂದು ಕಡೆ ಗಿಡಗಳು ಇಡಬೇಕು, ಮತ್ತೊಂದು ಕಡೆ ಅಷ್ಟೇ ರೋಡ್ ಅಗಲು ಮಾಡಬೇಕು ಅದೆಷ್ಟು ಬುದ್ಧಿ ಒಂದು ಮಗುವಿನಲ್ಲಿ. ಹೌದೈತ್ರಿ? ಈಗ ಒಂದು ರೋಡ್ ಅಂತ ದೊಡ್ಡದು ಮಾಡ್ತಾರೆ, ಈ ಕಡೆ ಹೆಚ್ಚು ಮಾಡೋದ್ರಿಂದ ಎರಡೂ ಕಡೆ ಗಿಡ ಹೋಗ್ತಾರೆ. ಅದು ನೂರಾರು ವರ್ಷದಿಂದ ಬೆಳೆಸಿರುವಂಥ ಗಿಡಗಳು ಅನಿವಾರ್ಯ ಅದ. ರೋಡ್ ಮಾಡಬೇಕು, ವ್ಯವಸ್ಥೆ ಬೇಕು. ಆದರೆ ಒಂದು ಕಡೆ ಇಡಬಹುದಿತ್ತಲ್ಲ, ಇನ್ನೊಂದು ಕಡೆ ತೆಗಿಬೋದಿತ್ತಲ್ಲ. ಅಂಥ ವಿಚಾರಗಳನ್ನು ಮಾಡಿ ಏನೇ ಸಾಧ್ಯ ಆಗ್ತದೆ, ಸಾಧ್ಯ ಆದಷ್ಟು ನಾವು ಮರಗಳನ್ನು, ಗಿಡಗಳನ್ನು ಉಳಿಸಿ ಬೆಳೆಸಿದಾಗ ನಮ್ಮ ಪ್ರಾಣನೂ ಉಳಿತದೆ, ನಮ್ಮ ಜೀವನನೂ ಸುಂದರ ಸುಖಮಯ ಆಗ್ತದೆ. ಭವಿಷ್ಯದಲ್ಲಿ ನಾವು ಇಲ್ಲ ಅಂತಂದರೆ ಕರಾಳ ದಿನಗಳನ್ನು ನೋಡಬೇಕಾಗ್ತದೆ. ಈಗ ಎಲ್ಲ ಫ್ಯಾಕ್ಟ್ರಿಗಳು ಅಂತ ಹೋಗಿ ಮನೆಯೊಳಗೆ ಒಂದು ಸೈಕಲ್ ಇದ್ರೆ ರಾಜ ಅಂತಿದ್ವಿ ಆವಾಗಿನ ಕಾಲದೊಳಗೆ. ಇವತ್ತು ಮನೆಯೊಳಗೆ ಎಷ್ಟು ಜನ ಇದ್ದಾರೆ ಅಷ್ಟು ಜನರು 2 ವೀಲರ್ 4 ವೀಲರ್ ಇದ್ದಾವೆ. ಅವೆಲ್ಲ ಉಳುವಂಥ ಹೊಗೆಗಳು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಇವೆಲ್ಲವುಗಳಿಂದ ಓಜೋನ್ ಲೇಯರ್ ಕಟ್ ಆಗ್ತದೆ. ಸೂರ್ಯನ ಪ್ರಕಾಶ ನೇರವಾಗಿ ಭೂಮಿ ಬೀಳುತ್ತದೆ. ಭೂಮಿ ಮೇಲಿರುವಂತಹ ಉತ್ತರ ಧ್ರುವ, ದಕ್ಷಿಣದಲ್ಲಿರುವಂತಹ ಮಂಜು ಕರಗುತ್ತದೆ. ಮಂಜು ಕರಗಿದಾಗ ನೀರಾಗ್ತದೆ. ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗ್ತದೆ. ಸಮುದ್ರದ ನೀರಿನ ಮಟ್ಟ ಹೆಚ್ಚಾದಾಗ ಸುನಾಮಿ ಅಂತ ಅಲೆಗಳು ಬರ್ತವೆ. ಇರುವಂತಹ ಸಾಂದ್ರತೆ ಎಲ್ಲ ಜಲಾವೃತ ಆಗ್ತದೆ. ಈ ರೀತಿ ಒಂದು ಕಡೆಗೆ ಮಳೆನೇ ಬರುವುದಿಲ್ಲ, ಒಂದು ಕಡೆಗೆ ಅತಿ ಮಳೆ ಆಗ್ತದೆ, ಒಂದು ಕಡೆಗೆ ಮಹಾಪೂರ ಬರ್ತದೆ. ಈ ರೀತಿ ಆಮೇಲೆ ಅನೇಕ ರೋಗಗಳು ಬರ್ತವೆ, ಭಯಂಕರ ರೋಗಗಳು ಬರ್ತವೆ. ಈ ರೀತಿಯಾಗಿ ಜೀವರಾಶಿಯೇ ಏನಾಗ್ತಾ ಇದೆ, ನಿರ್ನಾಮ ಆಗುವಂತಹ ಪರಿಸ್ಥಿತಿಯನ್ನು ನಾವು ಎದುರಿಸ್ತೀವಿ. ಆದ್ದರಿಂದ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ. ಎಚ್ಚೆತ್ತುಕೊಂಡು ಅದರೊಳಗೂ ಈ ಒಂದು ಟೈಟಲ್ ಏನು ಅಂದರೆ ತಾಯಿ ಹೆಸರಿನಿಂದ ಒಂದು ಮರ. ತಾಯಿ ಅಂದರೆ ಯಾವ ಜೀವಿಗೆ ಪ್ರೀತಿ ಇಲ್ಲ ಹೇಳು? ಪ್ರತಿಯೊಂದು ಜೀವಿಗೆ ಪ್ರೀತಿ. ಆ ತಾಯಿಯನ್ನು ಎಷ್ಟು ನಾವು ಪ್ರೀತಿಸ್ತೀವಿ ಅಷ್ಟೇ ಮರವನ್ನು ಪ್ರೀತಿಸಿದಾಗ ಅದನ್ನು ನಾವು ಬೆಳೆಸ್ತೀವಿ. ಕಾರ್ಯಕ್ರಮ ಅಂತ ತಿಳ್ಕೊಂಡು ಒಂದು ಸಸಿ ನೆಟ್ಟಿವಿ, ಅದು ಹತ್ತುತ್ತೋ ಇಲ್ಲೋ, ಕಾರ್ಯಕ್ರಮ ಮಾಡಿದ್ದೀವಿ, ಫೋಟೋ ತೆಗೆದೀವಿ, ಆ ಕಾರ್ಯಕ್ರಮದ ರಿಪೋರ್ಟ್ ಕಳಿಸಿದ್ದೀವಿ, ಆಯಿತು ನಾವು ಮಾಡಿದ್ದೀವಿ, ನೀವು ಮಾಡಿದ್ದೀವಿ ಅಂತ ಈ ಉದ್ದೇಶದಿಂದ ಅಲ್ಲ. ನಾವು ಕೆಲವು ವರ್ಷಗಳಿಂದ ಪರಿಸರ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೆಲವೊಂದು ಸಸಿಗಳನ್ನು ಹಂಚುತ್ತಾ ಇದ್ದೀವಿ. ಇಲ್ಲಿ ಎಷ್ಟೆಲ್ಲ ಜನ ಕೆಲವರು ಇದ್ದಾರೆ, ಆ ಸಸಿ ದೊಡ್ಡದಾಗಿದ್ದಾರೆ, ಹಣ್ಣು ಕೊಡ್ತಾ ಇದ್ದಾರೆ ಅಂತ. ಅದಕ್ಕೆ ಈ ಒಂದು ದಿನದ ಕಾರ್ಯಕ್ರಮ ನಾವು ಏನು ಮಾಡ್ತೀವಿ, ಅದು ಸಾರ್ಥಕ ಅಂತ ಅನುಭವ ಆಗ್ತದೆ. ಆದ್ದರಿಂದ ಇವತ್ತು ಕೂಡ ತಾವು ಈ ಒಂದು ಕಾರ್ಯಕ್ರಮದ ನಂತರ ಕೆಲವು ಸಸಿಗಳನ್ನು ಮಾತ್ರ ತಂದಿದ್ದೀವಿ. ಯಾರು ಕೇಳಿದ್ರು ಅವರಿಗೆ, ಮತ್ತೆ ಯಾರಿಗೆ ಸಸಿ ಇಂಥ ಸಸಿ ನಾವು ಹಂಚುತ್ತೀವಿ, ತಮಗೆ ಹೋಗಿ ಫಾರೆಸ್ಟ್ ಆಫೀಸಿಗೆ ಹೋಗಿ ಅಥವಾ ಯೂನಿವರ್ಸಿಟಿಗೆ ಹೋಗಿ ತರೋದಕ್ಕೆ ಆಗಿಲ್ಲ ಅಂತ ವಯಸ್ಸಾದವರು ಇದ್ದೀರಿ, ತಾವು ಮಾಡಬೇಕು ಹಚ್ಚಬೇಕು ಅಂತ ಮನಸ್ಸಿರ್ತದೆ, ಆಗಿಲ್ಲ ಅಂತಂದರೆ ನಾವು ತೊಗೊಂಡು ಬರ್ತೀವಿ. ತಮಗೆ ಯಾವ್ದು ಬೇಕು ಅಂತ ಹೇಳಿದ್ರಿ ಅಂದರೆ ಮತ್ತೆ ಇವತ್ತು ತಂದಿದ್ದೊಳಗೂ ತಗೊಳ್ರಿ, ಮತ್ತೆ ಯಾವುದಾದ್ರು ಬೇಕು ಹಚ್ಚುತ್ತೀವಿ ಅಂತ ಪ್ರೀತಿ ಅದ ಅಂತಂದರೆ ತಂದು ಕೊಡ್ತೀವಿ. ಒಟ್ಟಿನಲ್ಲಿ ತಮ್ಮ ಮನೆಯೊಳಗಡೆ ಸಸಿಯನ್ನು ಹಚ್ಚಿರಿ, ಉಳಿಸಿರಿ, ಬೆಳೆಸಿರಿ. ಹಾಗೂ ಅದರ ಜೊತೆಗೆ ಒಂದು ಪ್ರಯತ್ನವನ್ನು ಮಾಡೋಣ. ಪ್ಲಾಸ್ಟಿಕ್ ಬಳಕೆಯನ್ನು
ನಿಷೇಧ ಅಂತೂ ಪೂರ್ಣ ಒಂದೇ ದಿವಸಕ್ಕೆ ಮಾಡೋದಕ್ಕಾಗಲಿಕ್ಕಿಲ್ಲ. ಕಡಿಮೆ ಮಾಡೋಣ, ಕಡಿಮೆ ಮಾಡ್ತಾ ಮಾಡ್ತಾ ಅದನ್ನು ನಿಷೇಧ ಮಾಡೋಣ. ನನಗೆ ನಿನ್ನೆ ವಿಚಾರ ಬಂತು, ಹೌದು ನಾವು ಓದ್ತೀವಿ, ಬೇರೆಯವ್ರಿಗೆ ಹೇಳ್ತೀವಿ, ಹೇಳಿರೋದನ್ನು ಕೇಳ್ತೀವಿ, ಅದು ನಾವೇ ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡ್ತೀವ? ಒಂದು ಹಾಲು, ಒಂದೇ ಪ್ರಸಾದ ಏನೋ ಕೊಡ್ಬೇಕಾದ್ರೆ ಪಟ್ಟನೆ ಪ್ಲಾಸ್ಟಿಕ್ ಅವ್ರು ಈಸಿ ಆಗಿಬಿಟ್ಟು ಅದಕ್ಕೆ. ಆದರೆ ಪ್ಲಾಸ್ಟಿಕ್ ಇಲ್ಲದೇನು ಮೊದಲು ಬದುಕಿದ್ರಲ್ಲ. ನಾವು ಸಣ್ಣವರಿದ್ದಾಗ ಹಾಲು ಬಾಟ್ಲಿ ಒಳಗೆ ಕೊಡ್ತಾರಂತಂದರೆ ಆಶ್ಚರ್ಯ ಅನಿಸ್ತಿದ್ದೆ. ಈಗ ಮೇಲೆ ಬಾಟ್ಲಿ ಒಳಗೆ ಹಾಲು ಬರ್ತಾವಂತಂದ್ರೆ, ಕಾಜಿನ ಬಾಟ್ಲಿ ಒಳಗೆ ಹಾಲು ಬರ್ತಾವಂತಂದ್ರೆ ಆಶ್ಚರ್ಯ ಅನಿಸ್ತಿತ್ತು. ನಂತರದಲ್ಲಿ ಪ್ಲಾಸ್ಟಿಕ್ ಚೀಲ ಹಾಲು ಬರ್ತಾವಂತ, ಪ್ಲಾಸ್ಟಿಕ್ ಕವರ್ನೊಳಗೆ ಹಾಲು ಬರ್ತಾವಂದ್ರೆ ಅದನ್ನು ಆಶ್ಚರ್ಯ ಅನಿಸ್ತಿತ್ತು. ಆದರೆ ಇವತ್ತು ಯಾವುದು ಒಂದು ವಸ್ತುನೂ ಪ್ಲಾಸ್ಟಿಕ್ ಕವರ್ ಇಲ್ಲದೆ ಇಲ್ಲ ಅನ್ನುವಂಥದ್ದು ಇಲ್ಲ. ಇವತ್ತು ಪ್ಲಾಸ್ಟಿಕ್ಕಿಂದಲೇ ನೋಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿನೂ ಸಹಿತ ಕೇಳ್ತಾ ಇದ್ದೀವಿ. ಆದಮೇಲೆ ಪ್ಲಾಸ್ಟಿಕ್ದೇ ಜಗತ್ತಿದೆ, ಇದು ಅಂತಿಮ ಸಮಯ ಇದೆ. ಅದಕ್ಕೆ ಮೊದಲು ಸತ್ಯಯುಗದಲ್ಲಿ ಬಂಗಾರದ ಸಾಧನಗಳ ವಸ್ತುವನ್ನು ಬಳಕೆ ಮಾಡ್ತಿದ್ದೀವಿ, ನಂತರ ಬೆಳ್ಳಿ ವಸ್ತು ಬಳಕೆ ಮಾಡ್ತಿದ್ದೀವಿ, ನಂತರ ತಾಮ್ರದ ಮಾಡ್ತಾ ಇದ್ದೀವಿ, ನಂತರ ಕಬ್ಬಿಣದ ಮಾಡ್ತಾ ಇದ್ದೀವಿ, ನಂತರ ಈಗ ಪ್ಲಾಸ್ಟಿಕ್ ಮಾಡ್ತಾ ಇದ್ದೀವಿ. ಆ ಪ್ಲಾಸ್ಟಿಕ್ ಮಾಡೋದ್ರಿಂದನೇ ಇವತ್ತು ನಮ್ಮ ಪರಿಸ್ಥಿತಿ ಇಲ್ಲಿಗೆ ಬಂದು ತಲುಪಿದೆ. ಆದ್ದರಿಂದ ಸಾಧ್ಯ ಆದಷ್ಟು ನಾವೆಲ್ಲರೂ ಪ್ಲಾಸ್ಟಿಕ್ ಬಳಕೆಯನ್ನು ಕಂಟ್ರೋಲ್ ಮಾಡೋಣ ಮತ್ತು ಪುನಃ ಸಂಸ್ಕರಿಸಿ ಉಪಯೋಗ ಮಾಡುವಂತಹ ಪ್ಲಾಸ್ಟಿಕ್ ಕವರ್ಗಳು ಸಹಿತ ಈ ಮೌಂಟ್ ಆಬುದಲ್ಲೇನು ಉಪಯೋಗ ಮಾಡ್ತಾರಲ್ಲ, ಊಟ ಕಟ್ಕೊಂಡು ಬರ್ತೀವಲ್ಲ, ಆ ಪ್ಲಾಸ್ಟಿಕ್ ಎಂಥದ್ದು ಅಂತಂದರೆ ಮತ್ತೆ ಅದು ಕೊಳಿತದೆ, ಮತ್ತೆ ಪುನಃ ಅದು ಸಂಸ್ಕರಿತ ಆಗ್ತದೆ. ಆ ರೂಪದಲ್ಲಿರುವಂತಹ ಸಾಧನಗಳನ್ನು, ಅಂತಹ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡೋಣ. ಆದರೆ ಇಂತಹ ಪ್ಲಾಸ್ಟಿಕ್ಕನ್ನು ಅಥವಾ ಈ ಪರಿಸರವನ್ನು ಹಾನಿ ಮಾಡುವಂಥ ಪ್ಲಾಸ್ಟಿಕ್ಕನ್ನು ನಾವು ಕಡಿಮೆ ಮಾಡೋಣ, ಸಾಧ್ಯ ಆದಷ್ಟು ಬಿಡೋಣ. ಅದಕ್ಕಾಗಿ ನಾವೆಲ್ಲ ಒಂದು ಪ್ರಯತ್ನ ಮಾಡೋಣ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಭೂಮಿಯನ್ನು ಹಸಿರು ಮಾಡೋಣ, ಮನಸ್ಸನ್ನು ಶುದ್ಧಗೊಳಿಸಿಕೊಳ್ಳೋಣ. ನಾನು ಒಬ್ಬನನ್ನೇ ನೆನಪು ಮಾಡಿದ್ದೀನಿ, ಆಗ ನೀವು ಸಂಪೂರ್ಣ ಪರಿಶುದ್ಧ ಆಗ್ತೀರಿ. ಅದಕ್ಕೆ ಇವತ್ತಿನ ಮಹಾವಾಕ್ಯದಲ್ಲಿ ಪರಮಾತ್ಮ ಹೇಳಿದರು, ಪತಿತ ಪಾವನ ಅಂತ ನನ್ನನ್ನು ಮಹಿಮೆ ಮಾಡ್ತೀರಿ, ಪತಿತ ಆಗಿದ್ದೇನೆ ನನ್ನನ್ನು ಪಾವನ ಮಾಡುವಂತೆ ನನ್ನನ್ನು ಕೇಳ್ತೀರಿ. ಪತಿತರಿಂದ ಪಾವನ ಆಗಬೇಕು ಅಥವಾ ಅಶುದ್ಧ ಇರುವಂಥವ್ರು ಶುದ್ಧ ಆಗಬೇಕು ಅಂತಂದರೆ ಪರಮಾತ್ಮ ಒಬ್ಬನನ್ನೇ ನೆನಪು ಮಾಡಿರಿ. ಯಾವ ರೀತಿ ಕತ್ತಲು ಹೋಗಿ ಬೆಳಕು ಬರಬೇಕು ಅಂದರೆ ಲೈಟನ್ನು ಆನ್ ಮಾಡ್ತೀವಿ, ಬೆಳಕು ಬರ್ತದೆ. ಹಾಗೆ ನಮ್ಮ ಮನಸ್ಸು ಬುದ್ಧಿಯನ್ನು ಭಗವಂತನ ಜೊತೆಗೆ ಜೋಡಿಸಿದಾಗ ಪರಮಾತ್ಮನಿಂದ ಶಕ್ತಿಯನ್ನು ತಗೊಳ್ತೀವಿ. ಪರಮಾತ್ಮನಿಂದ ಯಾವಾಗ ಶಕ್ತಿಯನ್ನು ತಗೊಳ್ತೀವಿ ಆಗ ನಾವು ನಮ್ಮ ಒಳಗಡೆ ಇರುವಂತಹ ಅಶುದ್ಧತೆಯನ್ನು ನಾಶ ಮಾಡ್ಕೊಳ್ತೀವಿ, ಶುದ್ಧತೆಯನ್ನು ಜೀವನದಲ್ಲಿ ಧಾರಣೆ ಮಾಡ್ಕೊಳ್ತೀವಿ. ಇದಕ್ಕೆ ಮೆಡಿಟೇಷನ್ ಅಂತ ಹೇಳಲಾಗ್ತದೆ. ಪರಮಾತ್ಮನು ಕೊಟ್ಟಂತಹ ಜ್ಞಾನ ಮತ್ತು ಯೋಗದಿಂದ ನಮ್ಮ ಜೀವನ ಸುಂದರ ಆಗ್ತದೆ, ಬೆಳೀತದೆ. ಯಾವ ರೀತಿ ಒಂದು ಸಸಿಯನ್ನು ಬೆಳೆಸಬೇಕು ಅಂದರೆ ಅದಕ್ಕೆ ನೀರು, ಗಾಳಿ, ಬಿಸಿಲು ಎಷ್ಟು ಅವಶ್ಯಕತೆ ಇದೆಯೋ ನಮ್ಮ ಜೀವನ ಸುಂದರ ಆಗಬೇಕಂದ್ರೂ ಕೂಡ ಪರಮಾತ್ಮನ ನೆನಪು, ಪರಮಾತ್ಮ ಕೊಟ್ಟಂಥ ಜ್ಞಾನ ಮತ್ತು ಆ ಜ್ಞಾನದ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ಈ ರೂಪದಲ್ಲಿ ನಮ್ಮ ಜೀವನವನ್ನು ಸರ್ವರು ಸುಂದರ ಮಾಡಿಕೊಳ್ಳೋಣ. ಈ ಒಂದು ಸುಂದರ ಜೀವನದ ಮೂಲಕ ಈ ಕಾರ್ಯಕ್ರಮವನ್ನು ಸಾರ್ಥಕಗೊಳಿಸೋಣ. ಆದ್ದರಿಂದ ಇವತ್ತಿನ ದಿನ ತಾವೆಲ್ಲ